ಇವಾಗ ಏನ್ ಹೋಮ್ ಸ್ವಾಪ್ ಡರ್ಬಿ ಅಂತ ಆಗ್ಬಿಟ್ಟಿದ್ಯಾ? ಹಾ ಅಂತ ಮೈನ್ ರಿವರ್ಸ್ ಆಯ್ತಾರಲ್ಲ KL ಪಂತ್. ಹಾ, ಎಲ್ ಎಸ್ ಜಿ ಟು ಡೆಲ್ಲಿ ಅಂಡ್ ಪಂತ್ ಹಾ, ಅಂಡ್ ಪಂತ್ ಡೆಲ್ಲಿ ಟು ಎಲ್ ಎಸ್ ಜಿ. ಅಂಡ್ ಎರಡು ಹ್ಮ್. ಇಬ್ರದೂನು ಕ್ಯಾಪ್ಟನ್ಸಿ ರಿಲೇಟೆಡ್ ಇಂದ ಶಿಫ್ಟ್ ಆಗಿರುವಂತದ್ದು. ಇದು ಅದೇ ವೆರಿ ಸ್ಟ್ರೇಂಜ್. ಇವನ್ ಯಾಕಂದ್ರೆ ಅದಕ್ಕೆ ಕ್ಯಾಪ್ಟನ್, ಇದಕ್ಕೆ ಕ್ಯಾಪ್ಟನ್ ಈಗ. ಹೌದು, ಅಂದ್ರೆ ರಾಹುಲ್ ಕ್ಯಾಪ್ಟನ್ಸಿ ಸ್ಟೈಲ್ ಮೇ ಬಿ ಅವ್ರಿಗೆ ಸ್ವಲ್ಪ ಇಷ್ಟ ಆಗ್ಲಿಲ್ಲ ಎಲ್ ಎಸ್ ಜಿ ಕಡೆ. ಅಂದ್ರೆ ಈ ಹ್ಮ್. ಬ್ಯಾಟಿಂಗ್ ಸ್ಟೈಲ್ ಸ್ವಲ್ಪ ಎಲ್ಲ ಸೋಸ. ಒಂದ್ ಸ್ವಲ್ಪ ಇದೇ ಮಾಡಿದ್ರು ಆಕ್ಚುಲಿ ಓನರ್ ಅದೆಲ್ಲ. ಓನರು ಮತ್ತೆ ಸ್ವಲ್ಪ ಹ್ಮ್. ಲೈಟ್ ಕಾಣಿಸ್ತಿತ್ತು. ಸಿಮಿಲರ್ಲಿ ಇವನ್ ಕಡೆನೂ ಅಷ್ಟೇ, ಪಂತ್ ವರ್ಸಸ್ ಡಿ ಸಿ ಓನರ್ಸ್. ಆಕ್ಚುಲಿ ಡಿ ಸಿ ಓನರ್ಸ್ಗೆ ಆಕ್ಚುಲಿ ಪಂತ್ ಜೊತೆ ಏನ್ ನಾನ್ ಕೇಳಿಪಟ್ಟೆ ಓದಿದ್ದೇನಂದ್ರೆ, ತಿಳ್ಕೊಂಡಿದ್ದೇನಂದ್ರೆ, ಪಂತ್ ತೆಗಿಬೇಕು ಅಂತ ಏನ್ ಇರ್ಲಿಲ್ಲ ಡೆಲ್ಲಿ ಕ್ಯಾಪಿಟಲ್ ಓನರ್ಸ್ಗೆ ಪ್ರೀವಿಯಸ್ ಇಯರ್. ಓಕೆ. ಓನ್ಲಿ ವಾಂಟೆಡ್ ಟು ಕ್ಯಾಪ್ಟನ್ಸಿ ಟು ಅಕ್ಷರ್ ಪಟೇಲ್. ಆಗ ಫಸ್ಟ್ ರಿಟೆನ್ಷನ್ ಪಂತ್ಗೆ ಕೊಡ್ತಾ ಇದ್ರು. ಫಸ್ಟ್ ಹೈಯೆಸ್ಟ್ ಪ್ಯಾಕೇಜ್ ಲೈಕ್ ಹೈಯೆಸ್ಟ್ ರಿಟೆನ್ಷನ್ ಸ್ಯಾಲರಿನೂ ಇವನು ಪಂತ್ಗೆ ಸಿಗ್ತಾ ಇತ್ತು. ಕ್ಯಾಪ್ಟನ್ಸಿ ಮಾತ್ರ ದೇ ವಾಂಟೆಡ್ ಟು ಗಿವ್ ಟು ಸಮನ್ ಎಲ್ಸ್, ಮೇ ಬಿ ಅಕ್ಷರ್ ಪಟೇಲ್ ಕೊಟ್ಟು ಇವನ್ ಪ್ಲೇಯರ್ ಆಗಿ ಆಡಿಸ್ಬೇಕು ಅಂತಿದ್ರು. ಬಟ್ ಪಂತ್ ಅದಕ್ಕೆ ಕೋಪ ಮಾಡ್ಕೊಂಡ್ಬಿಟ್ಟು, ಕ್ಯಾಪ್ಟನ್ಸಿ ಇಲ್ಲ ನಾನು ಬರೋದು ಇರೋದೇ ಇಲ್ಲ ಹಂಗೆ ಅಂದ್ಬಿಟ್ಟು ಆಕ್ಷನ್ ಹೋಗ್ಬಿಟ್ಟು, ಸೊ ಆಕ್ಷನ್ ಅಲ್ಲಿ ಎಲ್ ಎಸ್ ಜಿ ಪರ್ಚೇಸ್ ಮಾಡಿದ್ರು. ಸೊ ಎರಡು ಒಂಥರ ಕ್ಯಾಪ್ಟನ್ಸಿ ರಿಲೇಟೆಡ್ ಇಂದ ಶಿಫ್ಟ್ ಆಗಿದ್ದು. ಸೊ ಎಲ್ಲಿ ನಡೀತಾ ಇದೆ ಇವತ್ತು? ಲಕ್ನೋನಾ, ಏಕನಾ ಸ್ಟೇಡಿಯಂ. ಓ, Okay. ಸೂಪರ್. ಅದೊಂಥರ ಒಳ್ಳೆ ಸ್ಟೇಡಿಯಂ ಅನ್ಬೋದು. ಬಟ್ ಯಾವ ತರ ಪಿಚ್ ಕೊಡ್ತಾರೆ ನೋಡ್ಬೇಕು. ಮುಂಚೆ ಲಕ್ನೋ ಸ್ಟೇಡಿಯಂ, ಎಕನಾ ಸ್ಟೇಡಿಯಂ ಅಲ್ಲಿ ವೆರಿ ಲೋ ಪಿಚಸ್ ಇರ್ತಿತ್ತು, ಲೋ ಸ್ಪಿನ್ ಪಿಚಸ್, ಬ್ಲಾಕ್ ಸಾಯಿಲ್ ಪಿಚ್ ಇರ್ತಿತ್ತು. ಹ್ಮ್. ಇವತ್ತು ಯಾವ ತರದ್ ಕೊಡ್ತಾರೆ ನೋಡ್ಬೇಕು. ಅಂದ್ರೆ ಒಳ್ಳೆ ಚೆನ್ನಾಗಿ ಗ್ರಾಸ್ ಎಲ್ಲ ಚೆನ್ನಾಗಿ ಕೊಟ್ಟು ಒಳ್ಳೆ ಬ್ಯಾಟಿಂಗ್ ಟ್ರ್ಯಾಕ್ ಪ್ರಿಪೇರ್ ಮಾಡ್ತಾರ ಅಥವಾ ಯಾವ ತರ ಪ್ರಿಪೇರ್ ಮಾಡ್ತಾರೆ ಅಂತ ನೋಡ್ಬೇಕು. ಅದೇ ಅದು ಬ್ಯಾಲೆನ್ಸ್ ಇದೆ ಒಂಥರ ಸ್ಪಿನ್ ಇದೆಲ್ಲ ಸರ್ಫೇಸ್. ಹ್ಮ್ 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 ಬೌಂಡ್ರಿನ ಸೇಮ್. ಒಂಥರ ಬೌಂಡ್ರೀಸ್ ಎಲ್ಲ ಚಿಕ್ಕವಲ್ಲ ಇಂಡಿಯನ್ದು. ಬೌಂಡ್ರೀಸ್ ಅಂದ್ರೆ ಸ್ಟೇಡಿಯಂಗಳು ಕೆಲವು ದೊಡ್ಡವಿದಾವೆ. ಎಕ್ಸೆಪ್ಟ್ ಚಿನ್ನಸ್ವಾಮಿ ಸ್ಟೇಡಿಯಂ ಏನೋ ಸ್ವಲ್ಪ ಓಕೆ, ಸ್ಟೇಡಿಯಂ ಸ್ವಲ್ಪ ಓಕೆ. ಬೌಂಡ್ರಿ ಸೈಜ್ ಎಷ್ಟಿದೆಯೋ ಅಷ್ಟೇ, ಅದಕ್ಕಿಂತ ಸ್ವಲ್ಪ ಇರೋದು. ಪ್ರಾಬ್ಲಮ್ ಏನಂದ್ರೆ ಈವನ್ ಬಿಗರ್ ಸ್ಟೇಡಿಯಂ ಇದ್ರೂ ಕೂಡ ಬೌಂಡ್ರಿ ಸೈಜ್ ತುಂಬಾ ಕಡಿಮೆ ಇಡ್ತಿದ್ದಾರೆ ನಮ್ಮವರು. ಅದಕ್ಕೆ ಐ ಪಿ ಎಲ್ ಮ್ಯಾನೇಜ್ಮೆಂಟ್ ಐ ಪಿ ಎಲ್ ಮ್ಯಾನೇಜ್ಮೆಂಟ್ ದೇ ವಾಂಟ್ ಟು ಸಿ ಮೋರ್ ಫೋರ್ಸ್, ಮೋರ್ ಸಿಕ್ಸಸ್, ಎಸ್ಪೆಷಲಿ ಮೋರ್ ಸಿಕ್ಸಸ್ ನೋಡ್ಬೇಕು ಅಂದ್ಬಿಟ್ಟು ಬೌಂಡ್ರಿ ಸೈಜ್ ಆದಷ್ಟು ಮೇ ಬಿ ಚಿಕ್ಕದಾಗಿ ಅದು ಮಾಡ್ತಾ ಒಂಥರ ಜನಕ್ಕೂ ಇಂಟ್ರೆಸ್ಟ್ ಹೋಗ್ಬಿಡುತ್ತೆ ಕಣ. ಆಕ್ಚುಲಿ ನೋಡಿ ಹೌದು ಇದ್ರಲ್ಲೂ ಹೌದು. ಅವರೇಜ್ 187. ಒಂಥರ ಹಾ, ನಾವು ಆಡಿದ ಮ್ಯಾಚ್ಗಳೆಲ್ಲ ಎಲ್ಲ ಎಲ್ಲ ಒನ್ ಎಲ್ಲ 180 200 ಪ್ಲಸ್ ಸ್ಕೋರ್ಸ್ ಮ್ಯಾಚ್ ಪಿಚ್ಗಳಂತ. ಹಾ, ನಿನ್ನೆ ಮ್ಯಾಚ್ ಮಾತ್ರ 160 ಆಯ್ತು. ಮಿಕ್ಕಿದ ಎಲ್ಲ ಮ್ಯಾಚಸ್ ಟು ನಿನ್ನೆ ಆಕ್ಚುಲಿ ಅಬೌಟ್ ಒಳ್ಳೆ. 100. ಹೌದು ಹೌದು ಹೌದು. ಹ್ಮ್. ನಿನ್ನೆ ನೆನ್ನೆ ಹೋಗಿ ಆಕ್ಚುಲಿ ಓಕೆ. ಚೆನ್ನಾಗೈತೆ ಮ್ಯಾಚ್. ಒಳ್ಳೆ ಚೆನ್ನಾಗಿರೋ ಪಿಚ್, ಸ್ವಲ್ಪ 180 ಹೋಗ್ಬಿಟ್ಟಿದ್ರು ಅವರು. ಈ ಒಳ್ಳೆ ಟಫ್ ಫೈಟ್, ಒಳ್ಳೆ ಲಾಸ್ಟ್ ಬಾಲ್ ವರೆಗೂ ಹೋಗುವಂತ ಮ್ಯಾಚ್ ಅದು. ಅದು ಕರೆಕ್ಟ್. ಜಿ ಟಿ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಸ್ವಲ್ಪ ಸ್ಟೀಮ್ ಕಳ್ಕೊಂಡ್ಬಿಟ್ರು. ಇಲ್ಲಾಂದಿದ್ರೆ ಇನ್ನೊಂದು 15 ರನ್ ಎಕ್ಸ್ಟ್ರಾ ಮಾಡಿದ್ರೆ ಮ್ಯಾಚ್ ಕೂಡ ಇಂಟ್ರೆಸ್ಟಿಂಗ್ ಆಗಿರೋದು, ಲಾಸ್ಟ್ ಬಾಲ್ ವರೆಗೂ ಹೋಗಿರೋದು. ನೋಡ್ಬೇಕು ಇವತ್ತು ಹೋಪ್ಫುಲಿ ನಿನ್ನೆ ಹತ್ರನೇ ಪಿಚ್ ಸ್ವಲ್ಪ ಬ್ಯಾಟ್ಸ್ಮನ್ ಬೌಲರ್ಸ್ ಎಲ್ರಿಗೂ ಹೆಲ್ಪ್ ಆಗುವಂತದ್ದು ಪಿಚ್, ಬ್ಯಾಲೆನ್ಸ್ ಪಿಚ್ ಇರೋದೆ ಅಂತ ಎಕ್ಸ್ಪೆಕ್ಟ್ ಮಾಡೋಣ. ನೋಡು. ನೋಡೋಣ. ಮತ್ತೆ ಹೆಡ್ ಟು ಹೆಡ್ ಏನಿದೆ? ತ್ರೀ ಫೋರ್ ಡಿ. 3-4 ಓಕೆ ಇದೆ. ಓಕೆ ಅದೇ ಓಕೆ. DC ಗೆದ್ದಿದೆ ಸ್ವಲ್ಪ ಜಾಸ್ತಿ. ಅದು ಆಕ್ಚುಲಿ LSG ಒಂಥರ ಟೀಮ್ ಕೂಡ ಇರ್ಲಿಲ್ಲ ಆಕ್ಚುಲಿ ಲಾಸ್ಟ್ ಅವ್ರದ್ದು ಅಲ್ಲ. ಹ್ಮ್. ಹ್ಮ್. ನೋಡೋಣ. ಸರಿ, ಏನೇನು ಎಲ್ ಎಸ್ ಜಿ ಲಾಸ್ಟ್ ಇಯರ್? ಟೀಮ್ ಕೂಡ ಅಷ್ಟು ಹಾ, ಲಾಸ್ಟ್ ಇಯರ್ ಪ್ಲೇ. ಬೌಲಿಂಗ್ ಅಟ್ಯಾಕ್ ಅಷ್ಟು ಕರೆಕ್ಟ್. ಹೌದು ಹೌದು. ಲಾಸ್ಟ್ ಇಯರ್ ಬೌಲಿಂಗ್ ಅಟ್ಯಾಕ್ ಕಂಪ್ಲೀಟ್ ಇಂಡಿಯನ್ ಬೌಲಿಂಗ್ ಅಟ್ಯಾಕ್ ಮೇಲೆ ಡಿಪೆಂಡ್ ಆಗಿದ್ರು. ಓವರ್ಸೀಸ್ ಎಲ್ಲ ಬ್ಯಾಟಿಂಗ್ ಯೂಸ್ ಮಾಡ್ಕೊಂಡು ಆತರ ಮಾಡಿದ್ರು. ನೋಡ್ಬೇಕು, ಈ ಸತಿ ಸ್ವಲ್ಪ ಕೀ ಚೇಂಜಸ್ ಮಾಡಿದ್ದಾರೆ. ಹಾ, ಮತ್ತೆ ಈ ಸತಿ ಇದ್ರಲ್ಲಿ ಏನಂತಂದ್ರೆ ಕರೆಕ್ಟ್ ಸ್ವಲ್ಪ ಟ್ರೇಡ್ಸ್ ನಡೆದಿದೆ ಇದ್ರ ಮಧ್ಯೆ. ಹೌದು, ಎಲ್ ಎಸ್ ಜಿ ಅವರು ಸ್ವಲ್ಪ ಹ್ಮ್, ರಿವ್ಯಾಂಪ್ ಮಾಡಿದ್ದಾರೆ ಸ್ಲೈಟ್ಲಿ. ಬೌಲಿಂಗ್ ಅಟ್ಯಾಕ್ ಅನ್ನು ಸ್ವಲ್ಪ ಬೆಟರ್ ಮಾಡಕ್ ಟ್ರೈ ಮಾಡಿದ್ದಾರೆ. ಒಂದೇನಂದ್ರೆ ಹ್ಮ್, ಮೊಹಮ್ಮದ್ ಶಿಮನ್ನ ಇದರಿಂದ ತಗೊಂಡ್ರು, SRH ಇಂದ ಟ್ರೇಡ್ ಅಲ್ಲಿ ತಗೊಂಡಿದ್ದಾರೆ ಎಲ್ ಎಸ್ ಜಿ ಅವರು. ಇನ್ನೊಂದೇನಂದ್ರೆ ಓಕೆ. ಎಲ್ ಎಸ್ ಜಿ ಲಕ್ನೋ ಸೂಪರ್ ಜೈಂಟ್ಸ್ಗೆ ಬೌಲಿಂಗ್ ಕೋಚ್ ಭರತ್ ತರುಣ್ ಮುಂಚೆ ಇಂಡಿಯಾಗೆ ಬೌಲಿಂಗ್ ಕೋಚ್ ಆಗಿದ್ರು. ಅವಾಗ ಮೊಹಮ್ಮದ್ ಶಮಿ ಜೊತೆ ತುಂಬಾ ಚೆನ್ನಾಗಿ ವರ್ಕ್ ಮಾಡಿದ್ರು. ಸೊ ಅದಕ್ಕೆ ಭರತ್ ತರುಣ್ ಹ್ಮ್, ಅವರು ಈಗ ಬೇಕು ಅಂತ ಕೇಳಿ SRH ಇಂದ ತಗೊಂಡಿದ್ದಾರೆ. SRH ಅಲ್ಲೂ ಶಮೀದ್ ಅಷ್ಟು ಪರ್ಫಾರ್ಮೆನ್ಸ್ ಅಷ್ಟು ಚೆನ್ನಾಗಿರ್ಲಿಲ್ಲ. ಬಟ್ ಐ ವಿಲ್ ಹ್ಮ್, ಕನ್ವರ್ಟ್ ಹಿಮ್, ನಾನು ಅವ್ರನ್ನ ಚೆನ್ನಾಗಿ ಯೂಸ್ ಮಾಡ್ಕೊಂತೀನಿ ಅನ್ನೋದೇ ಕಾನ್ಫಿಡೆನ್ಸ್ ತರಿಸ್ಕೊಂಡಿದ್ದಾರೆ. ನೋಡ್ಬೇಕು. ಅಂಡ್ ಪೇಸ್ ಗನ್ ಮಯಾಂಕ್ ಯಾದವ್, ಹಾ, ಎಕ್ಸ್ಟ್ರೀಮ್ಲಿ ಸ್ಪೀಡ್ ಆಗಿ ಆಗ್ತಾನೆ. ಬಟ್ ಇವಾಗ ಇಂಜುರಿಯಿಂದ ಹ್ಮ್, ವಾಪಸ್ ಬರ್ತಿದ್ದಾನೆ. ನೋಡ್ಬೇಕು ಈಗ ಇಂಜುರಿಯಿಂದ ವಾಪಸ್ ಬಂದ್ಮೇಲೆ ಮುಂಚೆ ಆಗ್ತಿದ್ದ ಅದೇ ಸ್ಪೀಡ್ ಅಲ್ಲಿ ಆಗ್ತಾನ ಅಥವಾ ಸ್ವಲ್ಪ ಪೇಸ್ ಏನೋ ಡೌನ್ ಆಗಿದೆಯಾ ನೋಡ್ಬೇಕು. ಬಟ್ ಒಳ್ಳೆ ಒಳ್ಳೆ ಹ್ಮ್. ಸೆನ್ಸೇಷನ್ ನೋಡ್ಬೇಕು ಈ ವರ್ಷ, ಈ ಸೀಸನ್ ಹೀಗೆ ಪರ್ಫಾರ್ಮ್ ಮಾಡ್ತಾರೆ ಅಂತ. ಬಟ್ ಫಾರಿನ್ ಬ್ಯಾಟ್ಸ್ಮನ್ಸ್ ಇದ್ರಲ್ಲಿ ಇಬ್ರಲ್ಲೂ ಚೆನ್ನಾಗಿದ್ದಾರೆ. ಎರಡು ಟೀಮ್ ಕರೆಕ್ಟ್. ಅಲ್ಲೂ ಮಾರ್ಕಮ್, ಮಿಲ್ಲರ್, ಸ್ಟಬ್ಸ್.
ಈ ಕಡೆ ಜಾಸ್ತಿ. ಓಪನರ್ಸ್ ಈ ಕಡೆ ಓಪನರ್ಸ್ ಆ ಕಡೆ ಮಿಡ್ಲ್ ಆರ್ಡರ್ ಆತರ. ಹೌದು. ಈ ಕಡೆ ಓಪನರ್ಸ್ ಅಲ್ಲಿ ಇದನ್ನ ಏನ್ ಮಾಡ್ತಾರೆ ನೋಡ್ಬೇಕು. ಅಂದ್ರೆ ಮಾರ್ಶ್ ಪ್ಲಸ್ ಮಾರ್ಕ್ ರಮನ್ ಓಪನ್ ಮಾಡ್ತಾರಾ ಅಥವಾ ಪಂತ್ ಮಾರ್ಶ್ ಏನಾದ್ರು ಓಪನ್ ಮಾಡೋ ಚಾನ್ಸ್ ಇದೆಯಾ ಅಂತ ಅದನ್ನ ನೋಡ್ಬೇಕು. ಪಂತ್ ಏನಾದ್ರು ಯಾಕಂದ್ರೆ ಪಂತ್ ಕೂಡ ಸ್ವಲ್ಪ ಆನ್ ಅಂಡ್ ಆಫ್ ತರ ಆಡ್ತಾನೆ. ಲೈಕ್ ಆಫ್ಟರ್ ಕಮಿಂಗ್ ಬ್ಯಾಕ್ ಫ್ರಮ್ ಇಂಜರಿ ಅಷ್ಟು ಸ್ಟ್ರಾಂಗ್ ಸೀಸನ್ ಯಾವ್ದು ಇರಲಿಲ್ಲ. ಲಾಸ್ಟ್ ಸೀಸನ್ ಆಲ್ಸೋ ಎಕ್ಸೆಪ್ಟ್ ಒಂದೇ ಒಂದು ಇನ್ನಿಂಗ್ಸ್ ಸೆಂಚುರಿ ಚೆನ್ನಾಗಿ ಮಾಡ್ದ ಬಿಟ್ರೆ ಬೇರೆ ಇನ್ನಿಂಗ್ಸ್ ಎಲ್ಲ ತುಂಬಾ ಫೇಲ್ಯೂರ್ಸ್ ಇತ್ತು ಒಂದು. ಸೊ ಇನ್ಸ್ಟೆಡ್ ಆಫ್ ಮಿಡ್ಲ್ ಆರ್ಡರ್ ಓಪನಿಂಗ್ ಬಂದ್ಬಿಟ್ರೆ ಅದೊಂದು ಅವ್ನ್ ಗೊತ್ತಾ ಪಂತದ್ದು ಆಕ್ಚುಲಿ ಕನ್ಸಿಸ್ಟೆನ್ಸಿ ಇರಲ್ಲ ಕಣ ಒಂದು. ಬೇಗ ಬಿಟ್ಟೆ ಒಂದ್ ಮ್ಯಾಚ್ ಹೆವಿ ಸೀರಿಯಸ್ ಆಗಿ ಒಂದ್ ಮ್ಯಾಚ್ ಫುಲ್ ಲೈಟ್ ಆಗಿ ತಗೊಂಡ್ಬಿಡ್ತಾನೆ. ಒಂಥರ ಎಲ್ಲಾ ಮ್ಯಾಚ್ ಒಂಥರ ಅವನ್ನ ಆಡೋ ರೀತಿನೇ ಜನಕ್ ನೋಡೋ ಟೈಮಲ್ಲೇ ಗೊತ್ತಾಗ್ಬಿಡುತ್ತೆ. ಈಸ್ ನಾಟ್ ಟೇಕಿಂಗ್. ಬಟ್ ಅದೇ ಹೆಂಗಂದ್ರೆ ಶಾರ್ಟ್ಸ್ ಲೈಕ್ ಅನ್ಎಕ್ಸ್ಪೆಕ್ಟೆಡ್ ಶಾರ್ಟ್ಸ್ ಎಲ್ಲ ಟ್ರೈ ಮಾಡ್ತಾನೆ. ಅದೊಂದು ಇದೆ. ನೋಡೋಣ ಈ ಸೀಸನ್ ಹೇಗಾಗುತ್ತೆ ಅಂತ. ಅದು ಒಂದು ಇಂಟ್ರೆಸ್ಟಿಂಗ್. ಅಂಡ್ ನಿಕೋಲಸ್ ಪೂರನ್ ಡೆಫಿನೆಟ್ಲಿ. ನಿಕೋಲಸ್ ಪೂರನ್ ಒಂದೇ ಒಂದು ಪ್ರಾಬ್ಲಮ್ ಏನಂತಂದ್ರೆ ಒಳ್ಳೆ ಫಾರ್ಮ್ ಆಫ್ ದ ಲೈಫ್ ಅಲ್ಲಿ ಇದ್ದ ಲಾಸ್ಟ್ ಸೀಸನ್ ವರ್ಗು. ಬಟ್ ಏನಾಯ್ತು ಅಂತಂದ್ರೆ ಅವ್ನು ಇದು ಇಂಟರ್ನ್ಯಾಷನಲ್ ಕ್ರಿಕೆಟ್ಗೆ ರಿಟೈರ್ಮೆಂಟ್ ಕೊಟ್ಬಿಟ್ಟಿದ್ದಾನೆ. ನಾನು ಬರೀ 2020 ಲೀಗ್ಸ್ ವರ್ಲ್ಡ್ ಅಲ್ಲೆಲ್ಲ ಬರೀ ಲೀಗ್ಸ್ ಆಡ್ಕೊಂಡಿರ್ತೀನಿ ಅಂತ ಹೇಳಿದ್ದಾನೆ. ಹೌದು, ಬಟ್ ಆಕ್ಚುಲಿ ವರ್ಷನ್ಸ್ ಅಲ್ಲೇ ಒಂದ್ ಸ್ವಲ್ಪ ಪ್ರಾಬ್ಲಮ್ ಇದೆ. ಅವ್ರು ಟೀಮ್ ಮ್ಯಾನೇಜ್ಮೆಂಟ್ ಅವ್ರದ್ದು ಏನದು ನಮ್ BCC ಹೆಂಗೋ ಆತರ ಅದು ಅಷ್ಟು ಸರಿ. ಆಕ್ಚುಲಿ ಮೊನ್ನೆ ಎಲ್ಲ ವಿಡಿಯೋ ನೋಡ್ತಿದ್ದೆ. ಇವನೊಬ್ಬನೇ ಅಲ್ಲ, ಬೇರೆಯವ್ರು ಕೂಡ ಅದೇ ಅಂತಾರೆ. ಬಟ್ ಏನಾಗ್ತಿದೆ ಅಂತಂದ್ರೆ ಬಟ್ ಪೂರನ್ ಒಬ್ಬನೇ ಅಲ್ಲ. ಈಗ ಏನಾಗ್ತಿದೆ ಅಂದ್ರೆ ಬೇರೆ ಕಂಟ್ರಿ ಪ್ಲೇಯರ್ಸ್ ಕೂಡ, ಫಾರ್ ಎಕ್ಸಾಂಪಲ್ ಕ್ವಿಂಟನ್ ಡಿಕಾಕ್ ಸೌತ್ ಆಫ್ರಿಕಾ ಆಗಿರ್ಬೋದು, ಅಥವಾ ಕೆಲವು ಪ್ಲೇಯರ್ಸ್ ಹ್ಯಾಂಡ್ರಿಕ್ ಕ್ಲಾಸನ್ ಆಗಿರ್ಬೋದು, ಇವರು ಏನಾಗಿದೆ ಅಂತಂದ್ರೆ T20 ಲೀಗ್ಸ್ ಅಲ್ಲಿ ಬರೋ ದುಡ್ಡನ್ನ ಮ್ಯಾಕ್ಸಿಮೈಸ್ ಮಾಡಬೇಕು ಅಂತ ಇಂಟರ್ನ್ಯಾಷನಲ್ ರಿಟೈರ್ಮೆಂಟ್ ತಗೊಂತಾರೆ. ಬಟ್ ಒನ್ ಡಿಸ್ಅಡ್ವಾಂಟೇಜ್ ಇಸ್ ಇಂಟರ್ನ್ಯಾಷನಲ್ ರಿಟೈರ್ಮೆಂಟ್ ಕೊಟ್ಬಿಟ್ಟು ಡೊಮೆಸ್ಟಿಕ್ ಕ್ರಿಕೆಟ್ ಏನು ಆಡ್ಲಿಲ್ಲ ಅಂತಂದ್ರೆ ದ ಕ್ವಾಲಿಟಿ ಆಫ್ ದೇರ್ ಬ್ಯಾಟಿಂಗ್ ಆಲ್ಸೋ ಕಮ್ಸ್ ಡೌನ್. ಅದು ತುಂಬಾ ಸಿಗ್ನಿಫಿಕೆಂಟ್ ಆಗಿ ಅಫೆಕ್ಟ್ ಆಗಿತ್ತು ಕ್ವಿಂಟನ್ ಡಿಕಾಕ್ಗೆ ಲಾಸ್ಟ್ ಸೀಸನ್. ದೆನ್ ಅಗೇನ್ ಹಿ ಕೇಮ್ ಬ್ಯಾಕ್ ಔಟ್ ಆಫ್ ರಿಟೈರ್ಮೆಂಟ್ ಅಂಡ್ ಅಗೇನ್ ಪ್ಲೇಡ್ ಫಾರ್ ಸೌತ್ ಆಫ್ರಿಕಾ. ಸೊ ಅಗೇನ್ ಸ್ವಲ್ಪ ಫಾರ್ಮ್ ಬಂದ ವರ್ಲ್ಡ್ ಕಪ್ ಅಲ್ಲಿ. ಸೊ ಕ್ಲಾಸನ್ ಅಂಡ್ ಪೂರನ್ ಇಂಟರ್ನ್ಯಾಷನಲ್ ಕ್ರಿಕೆಟ್ ಎಲ್ಲೋ ಒಂದ್ ಕಡೆ ಸ್ವಲ್ಪ ಟಚ್ ಹೋಗ್ಬಿಡತ್ತಿಲ್ಲ. ಅಂದ್ರೆ ಬರೀ ನಾನು IPL ಆಡ್ಕೊಂಡಿರ್ತೀನಿ ಅಂತಂದ್ರೆ ಮಿಡ್ಲ್ ಅಲ್ಲಿ ಡಿಫರೆಂಟ್ ಆಫ್ ಸೀಸನ್ ಅಲ್ಲಿ IPL ನಡೆದಿರೋ ಟೈಮಲ್ಲಿ ಇಫ್ ದೇ ಕೀಪ್ ಪ್ಲೇಯಿಂಗ್ ಕಾಂಪಿಟೇಟಿವ್ ಕ್ರಿಕೆಟ್ ಆಡ್ತಿದ್ರೆ ಡೊಮೆಸ್ಟಿಕ್ ಸರ್ಕ್ಯೂಟ್ ಅಲ್ಲಿ ಸ್ವಲ್ಪ ಅವ್ರದ್ದು ಫಾರ್ಮ್ ಚೆನ್ನಾಗಿರುತ್ತೆ. ಅವರೆಲ್ಲ ಬಿಟ್ಬಿಟ್ಟು ನಾನು ಬರೀ IPL ಮತ್ತೆ ಒಂದೆರಡು ಲೀಗ್ ಆಡ್ಕೊಂಡಿರ್ತೀನಿ ಅಂತಂದ್ರೆ ಆ ಫಾರ್ಮ್ ಅನ್ನು ಮೇಂಟೈನ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಇಟ್ ವಿಲ್ ಬಿ ಇಂಟ್ರೆಸ್ಟಿಂಗ್ ಟು ಸಿ ಪೂರನ್ ಹೇಗೆ ಈ ಸೀಸನ್ ಆಡ್ತಾನೆ ಅಂತ. ಅಂಡ್ ಒನ್ನಿಂದ ಅವಸರಂಗಾಗಿ NOC ಕೊಟ್ಟಿಲ್ವಾ? ಓಕೆ, ಐ ಥಿಂಕ್ ಇಂಜುರಿಯಿಂದ ಇದಿದೆ. ಓಕೆ. ಅಂಡ್ ಈ ಕಡೆ ಮಿಸ್ಟರ್ ಸರ್ಗೋ ಕರೆಕ್ಟ್. ಹೌದು, ಏನೋ ಇದು ಏನಂತಾರೆ ವರ್ಕ್ಲೋಡ್ ಮ್ಯಾನೇಜ್ಮೆಂಟ್ ರೀಸನ್ ಕೊಟ್ಟು ಬೌಲಿಂಗ್ ಮಾಡಕ್ ಮಾಡ್ತಿಲ್ಲ ಈಗ. ನೋಡ್ಬೇಕು. ಕರೆಕ್ಟ್. ಬಟ್ ಅಕೀಬ್ ನಬಿ ಇಂಟ್ರೆಸ್ಟಿಂಗ್. ಅಲ್ಲೊಂದ್ ನೇಮ್ ಹಾಕಿದೆ ನೀನು. ಅಕೀಬ್ ನಬಿದು ನೋಡ್ಬೇಕು ಹೇಗಿರತ್ತೆ ಅಂತ. ಒನ್ ಆಫ್ ದ ಡೊಮೆಸ್ಟಿಕ್ ಸೆನ್ಸೇಷನ್ ಈಗ. ವಂಡರ್ಫುಲ್ ಡೊಮೆಸ್ಟಿಕ್ ಸೀಸನ್ ಇಂದ ಬರ್ತಿದ್ದಾನೆ. ಒಳ್ಳೆ ರೇಟ್ ಕೊಟ್ಟು ಪರ್ಚೇಸ್ ಮಾಡಿದ್ದಾರೆ. ಲಾಸ್ಟ್ ಇಯರ್ ಅವ್ರಿಗೆ ಈಗ ನ್ಯೂ ಬಾಲ್ ಬೌಲಿಂಗ್ ಹೆಲ್ಪ್ ಆಗುವಂತ ಬೌಲರ್. ನೋಡೋಣ ಅವ್ನು ಹೇಗೆ ಪರ್ಫಾರ್ಮ್ ಮಾಡುತ್ತೆ ಅಂತ ನಾನು ಕಾತುರವಾಗಿ ನೋಡ್ತಾ ಇದ್ದೀನಿ. ಅವ್ನು ಹೇಗೆ ಪರ್ಫಾರ್ಮ್ ಮಾಡ್ತಾರೆ. ಡೆಬ್ಯೂಟ್ ಪ್ಲೇಯರ್ಸ್ ಆಕ್ಚುಲಿ ಅವರು ಸ್ಟಾರ್ಟಿಂಗ್ ಎಲ್ಲ ಆಡ್ತಾರೆ ಕಣ. ಹೌದು. ಅಂಡ್ KL ರಾಹುಲ್ ಇನ್ನೊಂದು ಡೆಲ್ಲಿ ಕ್ಯಾಪಿಟಲ್ಸ್ ಲಾಸ್ಟ್ ಸೀಸನ್ ಒಂದು ಮಿಸ್ಟೇಕ್ ಏನಾಯ್ತು ಅಂತಂದ್ರೆ ಸೆಟ್ ಬ್ಯಾಟಿಂಗ್ ಆರ್ಡರ್ ಅಂತ ಇರ್ಲೇ ಇಲ್ಲ. ಸುಮ್ನೆ ಅಂದ್ರೆ ಬ್ಯಾಟಿಂಗ್ ಆರ್ಡರ್ ಮೇಲೆ ಕೆಳಗೆ KL ರಾಹುಲ್ 4 ಕಳಿಸಿದ್ರು, ಮತ್ತೆ 3 ಕಳಿಸಿದ್ರು. ನನಗೆ 4 ಕಳಿಸಿದೆ ಅಂತ ತಪ್ಪೇನು ಅನ್ಸ್ಲಿಲ್ಲ. ತುಂಬಾ ಜನ ಕ್ರಿಟಿಸೈಸ್ ಮಾಡಿದ್ರು KL ರಾಹುಲ್ ಯಾಕೆ ಮಿಡ್ಲ್ ಆರ್ಡರ್ ಅಲ್ಲಿ ಅಂತ. ಬಿಕಾಸ್ ಆ ಸೀಸನ್ ಅಲ್ಲಿ ಅವ್ನು ಇದ್ದಿದ್ದ ಫಾರ್ಮ್ ಅಲ್ಲಿ 4 ಕರೆಕ್ಟ್ ಅನ್ಸ್ತು ನನಗೇನೋ. ಯಾಕೆಂತಂದ್ರೆ ಅವ್ನು ಓಪನಿಂಗ್ ಅಲ್ಲಿ ಬಂದು ಹಿ ವಾಸ್ ನಾಟ್ ಬೀಂಗ್ ಆಸ್ ಅಗ್ರೆಸಿವ್ ಆಸ್ ದ ಸಿಚುಯೇಷನ್ ಡಿಮ್ಯಾಂಡೆಡ್. ಸೊ ಅದಕ್ಕೆ ಮಿಡ್ಲ್ ಆರ್ಡರ್ ಯೂಸ್ ಮಾಡ್ಬೇಕು ಅಂತ ಮಾಡಿದ್ರು. ಬಟ್ ಮಿಡ್ಲ್ ಆರ್ಡರ್ ಅಲ್ಲಿ ಏನ್ ಮಾಡಿದ್ರು, ಆಮೇಲೆ ಮತ್ತೆ 4 ಇಂದ 3 ಕಳಿಸಿದ್ರು ಅವೈಲಬಿಲಿಟಿ ಇಲ್ಲ ಅಂದಾಗ. ನೆಕ್ಸ್ಟ್ ಮತ್ತೆ ಒಂದು ಓಪನರ್ ಯಾವ್ದಾದ್ರು ಒಂದು ಮ್ಯಾಚ್ ಅವೈಲೇಬಲ್ ಇಲ್ಲ ಅಂತಂದ್ರೆ ಮತ್ತೆ ಓಪನಿಂಗ್ ಕಳಿಸಿದ್ರು, ಮತ್ತೆ ವಾಪಸ್ 4 ಕಳಿಸಿದ್ರು. ಸೊ ಈ ತರ ಒಂದು ಫಿಕ್ಸ್ಡ್ ರೋಲ್ ಇರ್ಲಿಲ್ಲ. ಈ ಸತಿ ಏನೋ ಅಕ್ಷರ್ ಪಟೇಲ್ ಹ್ಯಾಸ್ ಗಿವನ್ ಅ ಸ್ಟೇಟ್ಮೆಂಟ್ ದಟ್ KL ರಾಹುಲ್ ವಿಲ್ ಓಪನ್ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಈ ಸೀಸನ್ ಐ ಥಿಂಕ್ KL ರಾಹುಲ್ ವಿಲ್ ಬಿ ಬ್ಯಾಕ್ ಟು ಓಪನಿಂಗ್. ಬಟ್ ವಿ ಶುಡ್ ಎಕ್ಸ್ಪೆಕ್ಟ್ KL ರಾಹುಲ್ ಟು ಬಿ ವೆರಿ ಅಗ್ರೆಸಿವ್ T20 ಬ್ಯಾಟರ್. ಅಂದ್ರೆ ಓಪನಿಂಗ್ ಅವನ್ ಜೊತೆ ಯಾರು ಬರ್ತಾರೆ? ದಟ್ ವಿಲ್ ಬಿ ಇಂಟ್ರೆಸ್ಟಿಂಗ್. ಪತುಮ್ ನಿಸಂಕಾಗೂ ಚಾನ್ಸ್ ಇದೆ. ಇನ್ನೊಬ್ನು ಬೆನ್ ಡಕೆಟ್ಗೂ ಚಾನ್ಸ್ ಇತ್ತು. ಬಟ್ ಏನಂತಾರೆ ವಿತ್ಡ್ರಾ ಮಾಡ್ಕೊಂಡು IPL ಇಂದ ಈ ಸೀಸನ್. ಸೊ ಈಗ ಪತುಮ್ ನಿಸಂಕಾಗೂ ಚಾನ್ಸ್ ಇದೆ. ಅಭಿಷೇಕ್ ಪೊರೆಲ್ ಅಂತ ಲಾಸ್ಟ್ ಇಯರ್ ರಿಟೈನ್ ಮಾಡ್ಕೊಂಡಿದ್ರು, ಬೆಂಗಾಲ್ ವಿಕೆಟ್ ಕೀಪರ್ ಕಮ್ ಬ್ಯಾಟರ್, ಲೆಫ್ಟ್ ಹ್ಯಾಂಡ್ ಬ್ಯಾಟರ್. ಅವನಿಗೂ ಚಾನ್ಸ್ ಕೊಡ್ಬೋದು. ಕರುಣ್ ನಾಯರ್ ನಮ್ ಕರ್ನಾಟಕ ಹುಡುಗ, ಅವನಿದಾನೆ. ಅವನಿಗೂ ಓಪನಿಂಗ್ ಕೊಟ್ರೆ ವೆರಿ ಟ್ಯಾಲೆಂಟೆಡ್ ಬ್ಯಾಟರ್. ಬಟ್ ಏನಂದ್ರೆ ಅವ್ನಿಗೆ ಬೇರೆ ಮಿಡ್ಲ್ ಆರ್ಡರ್ ಎಲ್ಲ ಆಡೋಷ್ಟು ಇದಿಲ್ಲ. ಬಂದ್ರೆ ಓಪನಿಂಗ್ ಆಡ್ಸೋದು ಬೆಟರ್. ಆಡಿಸ್ತಾರೆ ಕರುಣ್ ನಾಯರ್ನ. ಬಟ್ ಡೌಟ್ ಅನ್ಸ್ತಾ ಇದೆ. ಐ ಥಿಂಕ್ ಈಸ್ ಡೌನ್ ದ ಪಿಕಿಂಗ್ ಆರ್ಡರ್ ಅನ್ಸುತ್ತೆ. ಐ ಥಿಂಕ್ ಅವನಿನ ಮೇಲೆ ಇನ್ನೂ 2-3 ಜನ ಆಡ್ದಲ್ಲ ಲಾಸ್ಟ್ ಟೈಮ್.
ಇಲ್ಲ ಡೆಲ್ಲಿ ಕ್ಯಾಪಿಟಲ್ಸ್ಗೆನೆ. ಬುಮ್ರಾ ಮೇಲೆ ಮುಂಬೈ ಇಂಡಿಯನ್ಸ್ ಆಲ್ಮೋಸ್ಟ್ ಮ್ಯಾಚ್ ಗೆಲ್ಸ್ಕೊಟ್ಟಿದ್ದು ಸಿಂಗಲ್ ಹ್ಯಾಂಡೆಡ್ ಆಗಿ. ಬುಮ್ರಾ ಮೇಲೆ ಚಚ್ಚಿ ಇಟ್ಟಿದ್ದ. ಬಟ್ ಅವ್ನ್ ವಿಕೆಟ್ ಒಂದು ಬಿದ್ದಿದ ತಕ್ಷಣ ಮಿಚೆಲ್ ಸೆಂಟರ್ ಡೆಲಿವರಿ ಒಂದು ವಂಡರ್ಫುಲ್ ಡೆಲಿವರಿ ಬಂದು ಔಟ್ ಆಯ್ತು. ಅದಾಗಿದ ತಕ್ಷಣ ಹಂಗೆ ಅಲ್ಲಿಂದ ಇನ್ನು ಡಿ ಸಿ ಚೋಕ್ ಮಾಡ್ಬಿಟ್ರು. ಮ್ಯಾಚ್ ಕಳ್ಕೊಂಡ್ರು, ಮುಂಬೈ ಗೆದ್ರು. ಅಂಡ್ ಇನ್ನೊಂದ್ರೆ ಮುಂಬೈಗೂ ಒಂದು ಫಾರ್ಚೂನ್ಸ್ ಟರ್ನ್ ಆಯ್ತು. ಆ ಮ್ಯಾಚ್ ಇಂದಾನೆ ಮುಂಬೈ ಕೂಡ ಸ್ಟಾರ್ಟ್ ಗೆದ್ಕೊಂಡು ಬಂದು ಕ್ವಾಲಿಫೈರ್ಸ್ ವರ್ಗೂ ಸೆಲೆಕ್ಟ್ ಆದ್ರು. ಒಂಥರ ಇಂಟ್ರೆಸ್ಟಿಂಗ್ ಸ್ಟೋರಿ ಅದು ಲಾಸ್ಟ್ ಸೀಸನ್. ಬಟ್ ನೋಡ್ಬೇಕು ಈ ಸತಿ ಯಾರು ಓಪನಿಂಗ್ ಮಾಡ್ತಾರೆ ಅಂತ. ನಾನು ಇಂಟ್ರೆಸ್ಟಿಂಗ್ ಕಾಯ್ತಾ ಇದ್ದೀನಿ ಯಾರು ಓಪನಿಂಗ್ ಮಾಡ್ತಾರೆ ಕೆ ಎಲ್ ರಾಹುಲ್ ಜೊತೆ ಅಂತ. ಪತುಮ್ ನಿಶಾಂಕ ಇಸ್ ಒನ್ ಆಪ್ಷನ್. ಪೃಥ್ವಿ ಶಾನ್ ಬೇರೆ ಮತ್ತೆ ವಾಪಸ್ ಕೊಂಡ್ಕೊಂಡಿದ್ದಾರೆ. 2-3 ಸೀಸನ್ಸ್ ಅವೇ ಇಟ್ಟಿದ್ರು ಅವನನ್ನ. ಬಿಕಾಸ್ ಅವ್ನು ಸ್ವಲ್ಪ ಏನೋ ಡಿಸಿಪ್ಲಿನ್ ಇಶ್ಯೂಸ್ ಇತ್ತು ಅಂತ ಅಂದ್ಬಿಟ್ಟು ಅವ್ನು ಯಾವ ಟೀಮ್ ಅವರು ಪರ್ಚೇಸ್ ಮಾಡಲಿಲ್ಲ. ಸೊ ಈ ಟೀಮ್ ಏನೋ ಮತ್ತೆ ಡೆಲ್ಲಿ ಅವರು ಮತ್ತೆ ವಾಪಸ್ ತಗೊಂಡಿದ್ದಾರೆ. ಸೊ ಅವ್ನು ಹೇಗೆ ಆಡ್ತಾನೆ ಅಂತ ಅದು ನೋಡ್ಬೇಕು. ಆಕ್ಚುಲಿ ಅವ್ನ್ ಟೀಮ್ ಹಾಕೊಂಡ್ರೆ ಓಪನರ್ ಬಿಡ್ತಾರೆ. ಬಟ್ ಅವ್ನು ಓಪನರ್ ನನಗೆ ಡೌಟ್ ಅನ್ಸ್ತದೆ ಆಡ್ಸೋದು ಫಸ್ಟ್. ಇರ್ಬೋದು. ಹೌದು ನಂಗೂ ಡೌಟ್ ಅನಿಸ್ತಾ ಇದೆ. ನೋಡೋಣ. ಪತುಮ್ ನಿಶಾಂಕಾಗೆ ಐ ಥಿಂಕ್ ಮ್ಯಾಕ್ಸಿಮಮ್ ಚಾನ್ಸ್ ಇರ್ಬೋದು. ಒಂದ್ ವೇಳೆ ನಿಶಾಂಕ ಇಲ್ಲ ಅಂತಂದ್ರೆ ಅಲ್ಲ, ನಟರಾಜನ್ ಯಾವ ಟೀಮ್ ಅಲ್ಲಿ ಫುಲ್ ಶೈನ್ ಆದಲ್ಲ, ಯಾವ್ದದು SRH ಅಲ್ಲ. ಮತ್ತೆ ಅವ್ನು ಯಾಕೆ ಬಿಟ್ಟು ಅವನು ಆಕ್ಚುಲಿ ಲಾಸ್ಟ್ ಸೀಸನ್ ಆಡ್ಲೇ ಇಲ್ಲ ಅನ್ಕೊಂತೀನಲ್ಲ. ಅಂದ್ರೆ ಲಾಸ್ಟ್ ಸೀಸನ್ ಆಗ್ಬೋದು ಅವೈಲಬಿಲಿಟಿ ಇರಲಿಲ್ಲ. ಡೆಲ್ಲಿ ಕ್ಯಾಪಿಟಲ್ಸ್ 10 crores ಪ್ಲಸ್ ಕೊಟ್ಟಿದ್ರು ಅಂತ ಥಿಂಕ್. 10 crores ಏನೋ ಪರ್ಚೇಸ್ ಮಾಡಿದ್ರು ಆಕ್ಷನ್ ಅಲ್ಲಿ. ಬಟ್ ಅವ್ನು ಇಂಜುರಿಯಿಂದ ಅವೈಲಬಲ್ ಇರಲಿಲ್ಲ. ಸೊ ಇವಾಗೇನೋ ವಾಪಸ್ ಬಂದಿದ್ದಾನೆ ಅಂತ ಹೇಳ್ತಿದ್ದಾರೆ. ಬಟ್ ಇವಾಗ ಆಡ್ಬೋದು. ಬಟ್ ಐ ಥಿಂಕ್ ಅವ್ನು ಡೊಮೆಸ್ಟಿಕ್ ಜಾಸ್ತಿ ಆಡಿಲ್ಲ ರಿಕವರ್ ಆದ್ಮೇಲೆ ಕೂಡ. ಸೊ ನೋಡ್ಬೇಕು ಅವನು ಹೇಗಿರುತ್ತೆ ರಿಟರ್ನ್ ಅಂತ. ಬಿಕಾಸ್ ಬಟ್ 10 crore ಪ್ಲೇಸ್ ಪೇ ಮಾಡಿ ಬೆಂಚ್ ಅಲ್ಲಿ ಇಡೋದು ವೇಸ್ಟ್ ಅನ್ಸುತ್ತೆ. ಸೊ ಲೆಟ್ ಸಿ ಅವನು ಒಂದು ಹೇಗಿರುತ್ತೆ ಪರ್ಫಾರ್ಮೆನ್ಸ್ ಅಂತ ಅದನ್ನ ನೋಡ್ಬೇಕು. ಸ್ಟಾರ್ಕ್ ಅವೈಲಬಿಲಿಟಿ ಇಲ್ಲದೆ ಇರೋದ್ರಿಂದ ಲುಂಗಿ ಇಂಗಿಡಿಗೆ ಚಾನ್ಸ್ ಇದೆ ಆಡೋದಕ್ಕೆ. ಅಂಡ್ ಐ ಥಿಂಕ್ ಲಾಸ್ಟ್ ಇಯರ್ ವಿಪ್ರಾಜ್ ಚೆನ್ನಾಗಿ ಮಾಡಿದ್ದ ಬೌಲಿಂಗ್. ಸ್ವಲ್ಪ ಲೋವರ್ ಆರ್ಡರ್ ಬ್ಯಾಟಿಂಗು ಕೊಡ್ತಾನೆ. ಸೊ ವಿಪ್ರಾಜ್ ಮತ್ತೆ ಅಕ್ಷರ್ ಪಟೇಲ್ ಅವರಿಬ್ರು ಪ್ಲಸ್ ಕುಲ್ದೀಪ್ ಯಾದವ್ 3 ಜನ ಕುಲ್ದೀಪ್ ಸ್ಪಿನ್ನರ್ಸ್ ಸಖತ್. ಹೌದು. ಮತ್ತೆ ಮಿಡ್ ಆರ್ಡರ್ ಅಲ್ಲಿ ಮಿಲ್ಲರ್ ಈ ಸತಿ ಪರ್ಚೇಸ್ ಮಾಡಿದ ಆಕ್ಷನ್ ಅಲ್ಲಿ. ಸ್ಟಬ್ಸ್ ಲಾಸ್ಟ್ ಟೈಮ್ ರಿಟರ್ನ್ ಮಾಡ್ಕೊಂಡಿದ್ರು. ಅಂಡ್ ಇಂಟ್ರೆಸ್ಟಿಂಗ್ ಸ್ಟಾರ್ ಪ್ಲೇಯರ್ಸ್ ಅಕ್ಷರ್ ಪಟೇಲ್ ಆಕ್ಚುಲಿ ಬೆಸ್ಟ್ ಆಲ್ರೌಂಡರ್ ಕಣ. He can save the match on bowling side also, batting side also. ಬ್ಯಾಟಿಂಗ್ ಒಳ್ಳೆ ಫೀಲ್ಡರ್ ಕೂಡ. ಒಳ್ಳೆ ಫೀಲ್ಡರ್. ಅಂಡ್ ಬ್ಯಾಟಿಂಗ್ ಏನಂತಂದ್ರೆ ಅವ್ನು ದೊಡ್ಡ 80-90 ಮಾಡಿದ್ದು ಕ್ರೂಷಿಯಲ್ 30s ಕ್ರೂಷಿಯಲ್ 20s ಹತ್ರ ಕೊಡುವಂತ. ಬೌಲಿಂಗ್ ಅಲ್ಲೂ ಅದೇ ತರ. ಲೈಕ್ ಸಡನ್ ಆಗಿ 4 wickets ಗೆ 4 for 20, 5 for 80, 15 ಅಥವಾ 18 ಆತರ ತಗೊಂಡಿರೇ ಇರ್ಬೋದು. ಬಟ್ ಇವನ್ 1 wicket 2 wicket ತಗೊಂಡು ಕೂಡ ಒಳ್ಳೆ ಟೈಟ್ ಸ್ಪೆಲ್ ಹಾಕುವಂತ ಬೌಲರ್. ಕ್ರೂಷಿಯಲ್ ವಿಕೆಟ್ಸ್ ತಗೊಳ್ಳೋಂತ ಬೌಲರ್. ಸೊ ಡೆಫಿನೆಟ್ಲಿ ಅಕ್ಷರ್ ಪಟೇಲ್ ಇಸ್ ಅ ವೆರಿ ಕೀ ಕಾಂಟ್ರಿಬ್ಯೂಟರ್ ಆ ಟೀಮ್ಗೆ. ಅಂಡ್ ಇನ್ನೊಂದು ನಂಬರ್ 3 ಅಲ್ಲಿ ಹಾಕಿರೋ ನೀನು ನಿತೀಶ್ ರಾಣಾ ಅಂತ ಹಾಕಿದ್ಯಲ್ಲ, ಅದೊಂದು ಇಂಟ್ರೆಸ್ಟಿಂಗ್ ಪಿಕ್. ಡೆಲ್ಲಿ ಕ್ಯಾಪಿಟಲ್ಸ್ ಅವ್ರು ಏನ್ ಮಾಡಿದ್ರು ಅಂತಂದ್ರೆ ನಿತೀಶ್ ರಾಣಾ ಲಾಸ್ಟ್ ಆಕ್ಷನ್ ಅಲ್ಲಿ ರಾಜಸ್ಥಾನ್ ರಾಯಲ್ಸ್ ಅವರು ಪರ್ಚೇಸ್ ಮಾಡಿದ್ರು. ಟ್ರೇಡ್ ಅಲ್ಲಿ ತಗೊಂಡಿದ್ದಾರೆ. ಟ್ರೇಡ್ ಅಲ್ಲಿ ಇವ್ರ ಹತ್ರ ಡೆಲ್ಲಿ ಅವರು ಡೊನೋವನ್ ಫೆರೇರಾ ಅಂತ ಸೌತ್ ಆಫ್ರಿಕಾ ವಿಕೆಟ್ ಕೀಪರ್ ಕಮ್ ಸ್ಪಿನ್ನರ್ ಕಮ್ ಬ್ಯಾಟರ್ ಫಿನಿಶರ್ ಇದ್ದ. ಡೆಲ್ಲಿ ಅವ್ರು ಪರ್ಚೇಸ್ ಮಾಡಿದ್ರು. ಬಟ್ ಅವ್ನಿಗೆ ಅವಕಾಶಗಳು ಸಿಗ್ಲಿಲ್ಲ ಡೆಲ್ಲಿಯಲ್ಲಿ ಆಡೋದಕ್ಕೆ. ಸೊ ಈಗ ಏನಾಯ್ತು ಅಂದ್ರೆ ಸ್ವಾಪ್ ಮಾಡ್ಕೊಂಡಿದ್ದಾರೆ. ಸೊ RR ಅವರು ಫೆರೇರಾ ಅಂತ ತಗೊಂಡ್ರು, ರಾಣಾ ಅನ್ನ ಕೊಟ್ರು. ಸೊ ರಾಣಾ ಡೆಲ್ಲಿಗೆ ಬಂದಿದ್ದಾನೆ. ಅಂಡ್ ಈಸ್ ಅ ಹೋಮ್ ಬಾಯ್ ಆಲ್ಸೋ. ಡೆಲ್ಲಿಯಲ್ಲಿ ಆಡಿರೋನು, ಸ್ಟೇಟ್ ನ್ಯಾಷನಲ್ ಟೂರ್ನಮೆಂಟ್ಸ್ ಅಲ್ಲೆಲ್ಲ ಡೆಲ್ಲಿ ಟೀಮ್ ಆಡೋನು. ಸೊ ಅವನಿಗೂ ಹೋಮ್ ಬಂದಂಗ ಇರುತ್ತೆ, ಹೋಮ್ ಟೀಮ್ ವಾಪಸ್ ಬಂದಂಗೆ ಇರುತ್ತೆ. ಸೊ ಇಟ್ ವಿಲ್ ಬಿ ಇಂಟ್ರೆಸ್ಟಿಂಗ್ ಟು ಸಿ ಹೌ ನಿತೀಶ್ ರಾಣಾ ವಿಲ್ ಪರ್ಫಾರ್ಮ್. ಅಂಡ್ ಈ ಕಡೆ ಬಂದ್ರೆ ನಿಮ್ಗೆ ಲಕ್ನೋ ಕಡೆ ನಿಮ್ಗೆ ಏನ್ ಅನ್ಸುತ್ತೆ? ಯಾರ್ಯಾರು ಸರ್ಪ್ರೈಸ್ ಇಲ್ಲ, ಸ್ಟಾರ್ಟಿಂಗ್ ಓಪನರ್ಸ್ ಬೆಸ್ಟ್. ಆಕ್ಚುಲಿ ಇವನ್ ರಿಷಬ್ ಬರಬಾರ್ದು. ಆಕ್ಚುಲಿ ಅವರಿಬ್ಬರಿಗೂ ಮಾರ್ಷ್ ಮಾರ್ಕಮ್ ಐ ಥಿಂಕ್ ಕಮ್ ಆಸ್ ಓಪನರ್ಸ್. ಮತ್ತೆ ಇದು ರಿಷಬ್ ಅಂತೂ 1 down. ಓಕೆ, ಪೂರನ್ನು ಆಕ್ಚುಲಿ ಇನ್ನ ಕೆಳಗಡೆ ಹಾಕ್ಬೇಕಿತ್ತು ಅವನ್ನ. ಇಲ್ಲ ಅದು ಏನಾಗತ್ತೆ ಅಂದ್ರೆ ನಿನ್ ಪಾಯಿಂಟ್ ನಾನು ಒಪ್ತೀನಿ. ಏನಂದ್ರೆ ಮಾರ್ಷ್ ಅಂಡ್ ಮಾರ್ಕ್ರಮ್ ಇಸ್ ಆಲ್ಸೋ ವೆರಿ ಗುಡ್ ಕಾಂಬಿನೇಷನ್. ಅವರಿಬ್ರು ಓಪನರ್ಸ್. ಇಲ್ಲಿ ಏನಾಗಿದೆ ಅಂತಂದ್ರೆ 3 ಜನಕ್ಕೆ ಓಪನಿಂಗ್ ಬೇಕು. ಮಾರ್ಷ್ಗೂ ಓಪನಿಂಗ್ ಬೇಕು, ಮಾರ್ಕ್ರಮ್ಗೂ ಓಪನಿಂಗ್ ಬೇಕು, ಪಂತ್ಗೂ ಓಪನಿಂಗ್ ಬೇಕು. ಸೊ ಇಲ್ಲಿ 3 ಜನರಲ್ಲಿ ಇಬ್ರಿಗೆ ಸಿಗೋದು. ಸೊ ಏನು ಮಾಡಕ್ಕಾಗಲ್ಲ. ಐ ಥಿಂಕ್ ನೀನ್ ಹೇಳ್ದಂಗೆ ಐ ಥಿಂಕ್ ಮಾರ್ಷ್ ಅಂಡ್ ಮಾರ್ಕ್ರಮೇ ಓಪನ್ ಮಾಡ್ಬೋದು. ಬಿಕಾಸ್ ಲಾಸ್ಟ್ ಇಯರ್ ವಂಡರ್ಫುಲ್ ಓಪನಿಂಗ್ ಕೊಟ್ರು ಅವರು. ಸ್ಟಿಕ್ ಟು ದಟ್. ಐ ಥಿಂಕ್ ನೀನ್ ಬರ್ದಿರೋ ಆರ್ಡರ್ ಸ್ಟಿಕ್ ಆಗ್ಬೋದು ಅನ್ಸುತ್ತೆ. ರಿಷಬ್ ಪಂತ್ 3, ನಿಕ್ಲಸ್ ಪುರನ್ 4 ಅದೇ ತರ ಫಾಲೋ ಆಗ್ಬೋದು. ಬಟ್ ನಾನ್ ಯಾಕೆ ರಿವರ್ಸ್ ಹೇಳಿದೆ ಅಂತಂದ್ರೆ, ಪಂತ್ ಓಪನಿಂಗ್ ಬಂದ್ರೆ ಪೂರನ್ ಕೆನ್ ಕಮ್ 3, ಮಾರ್ಕ್ರಮ್ ಕೆನ್ ಕಮ್ 4. ಮಾರ್ಕ್ರಮ್ಗೆ ಮಿಡ್ಲ್ ಆರ್ಡರ್ ಅಲ್ಲಿ ಬ್ಯಾಟಿಂಗ್ ಆಡಿರೋ ಅಭ್ಯಾಸ ಇದೆ, ಎಕ್ಸ್ಪೀರಿಯನ್ಸ್ ಇದೆ. ಸೌತ್ ಆಫ್ರಿಕಾಗೂ ಆಡಿದ್ದಾರೆ, ಡೊಮೆಸ್ಟಿಕ್ ಟೂರ್ನಮೆಂಟ್ಸ್ ಲೀಗ್ಸ್ ಅಲ್ಲೂ ಆಡಿದ್ದಾರೆ 4 ಅಲ್ಲಿ.
ಸೊ ಅದರಿಂದ ಹ್ಮ್ ಏನಾಗತ್ತೆ ಅಂತಂದ್ರೆ ರಿಷಬ್ ಪಂತ್ಗೆ ಓಪನಿಂಗ್ ಮಾಡ್ಬೇಕು ಅಂತಿದೆ, ಬಟ್ ಸಿಗ್ತಾ ಇಲ್ಲ ಸ್ಲಾಟ್. ಸೊ ಈಗ ಅವ್ನಿಗೆ ಓಪನಿಂಗ್ ಸಿಕ್ಕಂಗೂ ಆಗತ್ತೆ. ಪೂರನ್ ಪೂರನ್ದು ಬೆಸ್ಟ್ ನಂಬರ್ಸ್ ಇರೋದು ನಂಬರ್ 3 ಅಲ್ಲಿ. ಸೊ ಇದೊಂಥರ ಏನಾಗುತ್ತೆ ಅಂದ್ರೆ ಪಂತ್ ಓಪನಿಂಗ್ ಬಂದ್ರೆ ಪೂರನ್ಗೂ ನಂಬರ್ 3 ಸ್ಲಾಟ್ ಸಿಗುತ್ತೆ, ಮಾರ್ಕ್ರಮ್ಗೆ 4 ಸ್ಲಾಟ್ ಸಿಗುತ್ತೆ. ಸೊ ಒಂಥರ ಎಲ್ಲರನ್ನೂ ಸ್ವಲ್ಪ ಒಂದು ಸ್ಯಾಟಿಸ್ಫೈ ಮಾಡ್ದಂಗ ಆಗತ್ತೆ ಅನ್ನೋ ಆಪ್ಷನ್ ನಾನು ಹೇಳಿದೆ, ಬಟ್ ಐ ಡೋಂಟ್ ಥಿಂಕ್ ಇಟ್ ವಿಲ್ ಹ್ಯಾಪನ್. ನೀನ್ ಹೇಳ್ದಂಗೆ ಐ ಥಿಂಕ್ ನೀನ್ ಹಾಕಿರೋ ಬ್ಯಾಟಿಂಗ್ ಆರ್ಡರ್ ಫಾಲೋ ಆಗ್ಬೋದು ಅಂತ ಅನ್ಸುತ್ತೆ ನನ್ಗೆ ಕೂಡ. ಹ್ಮ್ ಯಾಕಂದ್ರೆ ಅಂಡ್ ಇನ್ನು ಒಳ್ಳೆ ಪೂರನ್ನ ನಾವು 6th ಅಥವಾ 5th ಪ್ಲೇಸ್ ಅಲ್ಲಿ ಹಾಕ್ಬೇಕಿತ್ತು. ಅದ್ರ ಇಲ್ಲ ಮೇಲೆ ಇಲ್ಲ ಇಲ್ಲ ಯಾರ ಬೇರೆ ಅಂದ್ರೆ ಹೇಳಕ್ಕಾಗಲ್ಲ, ಅಂದ್ರೆ ಡಿಪೆಂಡಿಂಗ್ ಆನ್ ಫಾರಂ ಹೇಗಿದೆ ಮೇ ಬಿ ಅಂತ. ಆಕ್ಚುಲಿ ಬೇಗ ಈ ಓಪನರ್ಸ್ ಇಫ್ ದೇ ಲೂಸ್ ದ ವಿಕೆಟ್ ಕ್ವಿಕ್ಲಿ, ಐ ಥಿಂಕ್ ಹ್ಮ್ ಈ ಆಯುಸ್ ಬದೋನಿ ಸಮದ್ ಅದು ಟ್ರೈ ಅವ್ರನ್ನ ಮಾಡ ಹಾಕ್ಬಿಟ್ಟು ಮತ್ತೆ ಮಾಡ್ಬೋದು. ಸಮದ್ಗಿನ ಐ ಥಿಂಕ್ ಬದೋನಿ ಅಂತ ಟ್ರೈ ಮಾಡ್ಬೋದು. ಬದೋನಿ ಸ್ವಲ್ಪ ಹೌದು, ನೀನ್ ಹೇಳ್ದಂಗೆ 2 early ವಿಕೆಟ್ಸ್ ಬಿದ್ರೆ ಸ್ಕೋರ್ ಸ್ಕೋರ್ ಹರೀಶ್ ಸ್ಕೋರ್ ಒಂದು ವಿಕೆಟ್ಸ್ ಮೇಲೆ ಡಿಪೆಂಡ್ ಮಾಡಿ ಆರ್ಡರ್ ಚೇಂಜ್ ಮಾಡ್ಬೋದು. ಅದು ಮಾಡ್ಬೋದು. ಯಾಕಂದ್ರೆ ಆಯುಷ್ ಬದೋನಿ ಕೂಡ ಸ್ವಲ್ಪ ಒಳ್ಳೆ ಏನಂತೀಯ ಗೇಮ್ ಸಿಚುಯೇಷನ್, ಗೇಮ್ ಅವೇರ್ನೆಸ್ ಇರುವಂತ ಪ್ಲೇಯರ್, ಬ್ಯಾಟ್ಸ್ಮನ್. ಸೊ ಹ್ಮ್ 2 ವಿಕೆಟ್ಸ್ ಬಿತ್ತು ಅಂತಂದ್ರೆ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಂಡು ಇನ್ನಿಂಗ್ಸ್ ಆಡುವಂತವನು. ಅವ್ನು ಡೊಮೆಸ್ಟಿಕ್ ಅಲ್ಲೂ ಸ್ವಲ್ಪ ಚೆನ್ನಾಗಿ ಆಡ್ತಾನೆ ಅವ್ನು ಆಕ್ಚುಲಿ. ಅಂಡ್ LSG ಇಲ್ಲಿವರೆಗೂ ಒಂಥರ ಅಂಡರ್ ರೇಟೆಡ್ ಪ್ಲೇಯರ್ ಅಂತಾನೆ ಹೇಳ್ತೀನಿ ನಾನು. ತುಂಬಾ ಜನ ಮಾತಾಡಲ್ಲ ಯಶ್ ಬೋಧನೆ ಬಗ್ಗೆ, ಬಟ್ ಎಸ್ ಗಿವನ್ ಅವ್ನು ಯಾವತ್ತೂ ತುಂಬಾ ಫೇಲ್ ಆಗಿಲ್ಲ. ಆದಷ್ಟು ಚೆನ್ನಾಗಿ ಕಾಂಟ್ರಿಬ್ಯೂಟ್ ಮಾಡಿದ್ದಾನೆ ಟೀಮ್ಗೆ. ಹ್ಮ್ ಸೊ ಐ ಥಿಂಕ್ ಬಿ ಇಂಟ್ರೆಸ್ಟಿಂಗ್. ಎರಡೂ ಕಡೆ ಚೆನ್ನಾಗಿದೆ ಲೈನಪ್. ನಿನಗೆ ಯಾರು ಸ್ಟ್ರಾಂಗ್ ಅನ್ಸುತ್ತೆ? ಹ್ಮ್ ನನಗೆ ಆಕ್ಚುಲಿ ವಿನ್ನಿಂಗ್ ಅಲ್ಲಿ LSG ನೇ. ಓಕೆ, ಇವನ್ LSG ಚಾನ್ಸ್. ಇವನ್ ಬೌಲಿಂಗ್ ಸೇಮ್ ಇದೆ ಕಣ, ಬೋತ್ ಟೀಮ್ಸ್ ಹ್ಯಾವ್ ದ ಸೇಮ್ ಥಿಂಗ್. ಓಕೆ, ಬಟ್ ದಿಗ್ವೇಶ್ ಶೆಟ್ಟಿ ನಾನು ಲಾಸ್ಟ್ ಇಯರ್ ಓಪನ್ ಬ್ಯಾಟರ್ಸ್ ಅಲ್ಲಿ ಐ ಥಿಂಕ್ ದೀಸ್ 4 ಆರ್ ಗುಡ್ LSG ಸೈಡ್ ಅಲ್ಲಿ. ಟಾಪ್ ತರ 4. ಓಕೆ. ಹ್ಮ್ ಟಾಪ್ ಹ್ಮ್ ಹ್ಮ್ 4 ಅದಕ್ಕೆ ಓಕೆ. ಅದೇ LSG ಅಂತೆ ನಾನು. ಅದೇ ಅವ್ರನಿಗೆ 54 ಪ್ರಿಡಿಕ್ಷನ್ ಕೂಡ 55% ಅವ್ರಿಗೆ ನೀನು ಕೊಟ್ಟಿದ್ದೀನಿ. ಅವ್ರಿಗೆ ಕೊಟ್ಟಿದ್ದೀಯಾ? ಹ್ಮ್ ಓಕೆ. ಹ್ಮ್ ನೋಡೋಣ. ನಾನು ಐ ಸ್ಟಿಲ್ ಥಿಂಕ್ ಲಾಸ್ಟ್ ಟೈಮ್ ನೆನ್ನೆ ಹೇಳಿದ್ನಲ್ಲ ನಾನು, ಆ, ಯಾರ್ದು ಇವರು ಪಂಜಾಬ್ ಅವರು ವಿನ್ ಆಗ್ತಾರೆ ಅಂತ ನೋಡೋದು ಕರೆಕ್ಟ್ ಆಯ್ತು ಪ್ರಿಡಿಕ್ಷನ್. ಪಂಜಾಬ್ ಹೌದು, ಯಾಕಂದ್ರೆ ಪಂಜಾಬ್ ಲಾಸ್ಟ್ ಇಯರ್ ರನ್ನರ್ಸ್ ಅಪ್ ಚೆನ್ನಾಗಿ ಬಂದಿದ್ರು. ಕರೆಕ್ಟ್ ಕರೆಕ್ಟ್. ಪಂಜಾಬ್ ವರ್ಸಸ್ ಇಲ್ಲ ಕೆ ಆಕ್ಚುಲಿ ಮ್ಯಾಚ್. ಇನ್ನೂ ಚೆನ್ನಾಗಿ ಆಡಿ ಇನ್ನೂ ಬೇಗ ವಿನ್ ಆಗ್ಬೋದಿತ್ತು. ಹೌದು ಅಟ್ಲೀಸ್ಟ್ ರನ್ ಹೌದು ಹೌದು ಜಾಸ್ತಿ ಬರ್ತಿತ್ತು, ಬಟ್ ಮಿಡ್ಲ್ ಅಲ್ಲಿ ಕೆಲವೊಂದು ಹೌದು ವಿಕೆಟ್. ನನಗೆ ಆಕ್ಚುಲಿ ಹೌದು. ಈವನ್ ಇಫ್ ಶ್ರೇಯಸ್ ಅಯ್ಯರ್ ಆ ಬಾಲ್ ಟಚ್ ಮಾಡಿಲ್ಲ ಅಂದ್ರೆ ಈವನ್ ಹ್ಮ್ ಅವರಿಬ್ರು ಪಾರ್ಟ್ನರ್ ಇನ್ನು ಚೆನ್ನಾಗಿ ಲಾಸ್ಟ್ ವರ್ಗು ಅವರಿಬ್ರು ಹೊಡಿತಿದ್ರು. ಅದು ಹೌದು ಹೌದು. ಮಿಸ್ಟೇಕ್ ಆಗಿ ಅವನು ಬಾಲ್ ಟಚ್ ಮಾಡಿದ್ದಕ್ಕೆ ಆಕ್ಚುಲಿ ಅದನ್ನ ವಿಕೆಟ್ ಅವ್ನು ನೆಕ್ಸ್ಟ್ ಬಾಲ್ ನಾನು ನೋಡಿದೆ. ಆಕ್ಚುಲಿ ಈ ವಾಸ್ ನಾಟ್ ಏಬಲ್ ಟು ಪ್ಲೇ ಇಟ್ ಆಲ್, ಅದಕ್ಕೆ ಅವ್ನು ಔಟ್ ಹ್ಮ್ ಆಗಿ ಹೋಗ್ಬಿಡ. ಅದೇ ಅಂತ ಇಲ್ಲಾಂದ್ರೆ ರಿಟೈರ್ ಅವರಿಬ್ರು ಹಾ ಇಬ್ರು ಚೆನ್ನಾಗಿ ರಿಟೈರ್ ಆಡ್ತಿದ್ರು. ಹಾ ಆಗ್ಬೋದಾಗಿತ್ತು ಆ ಬಾಲ್ ಆದ್ಮೇಲೆ. ಬಟ್ ಓಕೆ. ಸುಮ್ನೆ ಅವನು ಆಡಕ್ ಹೋಗಿ ಔಟ್ ಆದವನು. ಓಕೆ. ಅದೇ ಸೊ ನಂದು ಇವ್ರ ಪ್ರಿಡಿಕ್ಷನ್ LSG. LSG and you are picking LSG, Rishabh Pant as key contributor for LSG. ಹ್ಮ್ ಇನ್ನು ಹೀರೋ ಇಲ್ಲ, ಅವನು ಓಕೆ. ಒಂದೊಂದ್ಸಲ ಡಿಫ್ರೆಂಟ್ ಮೈಂಡ್ ಸೆಟ್ ಅಲ್ಲಿ ಬರ್ತಾನೆ ಅವನು. ಆಕ್ಚುಲಿ ನಾನು ರಿಷಬ್ ಬಂತು ಯಾವಾಗ ಇದಕ್ಕೆ ಆಡಕ್ ಬಂದ ಇಂಟರ್ನ್ಯಾಷನಲ್ ಕ್ರಿಕೆಟ್ ಅಲ್ಲಿ, ನಾನು ಹ್ಮ್ ಆಕ್ಚುಲಿ ಅವನ ಕೆಲವೊಂದು ಶಾರ್ಟ್ ಇದು ಹೊಡಿಯೋ ಟೈಮಲ್ಲಿ ಹ್ಮ್ ಆಲ್ಮೋಸ್ಟ್ ಇವನು ವಿರಾಟ್ ಕೊಹ್ಲಿ ತರನೇ ಆಗ್ತಾನೆ ಅನ್ಕೊಂಡಿದ್ದೆ ನಾನು. ಅವನು ಓಕೆ. ಥಿಂಕಿಂಗ್ ಮೈಂಡ್ ಒಂದು ಡಿಫ್ರೆಂಟ್ ಆಗಿದೆ ಅವನ್ದು. ಬಟ್ ಆದ್ರೂ ಹ್ಮ್ ನೋಡಿ ಅಷ್ಟು ಪ್ರಾಬ್ಲಮ್ ಆಗಿ ಎಷ್ಟೊಂದ್ ಸ್ವಲ್ಪ ಹೊತ್ತು ಪರ್ಸನಲ್ ಪ್ರಾಬ್ಲಮ್ ಆದ್ರೂ ಈ ಕೇಮ್ ಬ್ಯಾಕ್ ಅಗೇನ್ ಅಂತಾರ ಒಂದು ಕರೆಕ್ಟ್. ಆ, ಆಕ್ಸಿಡೆಂಟ್ ಈ ಆಗಿತ್ತು ಅದು ಕನ್- ಆಲ್ಮೋಸ್ಟ್. ಹೌದು, ಆ, ಒಂಥರ ಸಿವಿಯರ್ ಆಕ್ಸಿಡೆಂಟ್ ಅದೂನು. ಹೌದು, ಹ್ಮ್, ಅದರಿಂದ ತುಂಬಾ ಬೇಗನೆ ರಿಕವರ್ ಆಗ್ಬೋದು ಅಂತ ಹೇಳ್ಬೋದು. ಆಕ್ಚುಲಿ ಅದೇ. ವಿ ವರ್ ಎಕ್ಸ್ಪೆಕ್ಟಿಂಗ್ ಇನ್ನೂ 1 ವರ್ಷ ಅದು 2 ವರ್ಷ. ಆಕ್ಚುಲಿ ಆ ಕಾನ್ಫಿಡೆಂಟ್ ಮತ್ತೆ ಅದು ಬಿಲ್ಡ್ ಮಾಡೋದು ಒಂಥರ ಸ್ಕ್ರಾಚ್ ಇಂದ ಮತ್ತೆ ಅವನು ಸ್ಟಾರ್ಟಿಂಗ್ ಪೊಸಿಷನ್ ಅದು ಹೌದು ರೀಬಿಲ್ಡ್ ಮಾಡೋದು ಅದು ಸಖತ್ ಕಷ್ಟ ಆಕ್ಚುಲಿ. ಬಟ್ ಹೌದು ಇಯರ್ ಹೌದು ಡನ್ ಇತ್ತು. ಮೇ ಬಿ ಹೌದು ಹೌದು. ಅವನಿಗೆ ಆಲ್ಮೋಸ್ಟ್ ತುಂಬಾ ಲಾಸ್ಟ್ IPL ಅಲ್ಲೇ ಅಂತ ನೋಡಿದ್ದೆ ಅವನ್ನೆಲ್ಲ. ಮತ್ತೆ ಡೊಮೆಸ್ಟಿಕ್ ಲಾಸ್ಟ್ ಇಯರ್ ಕ್ರಿಕೆಟ್ ಅಲ್ಲಿ ಹೌದು, ಡೊಮೆಸ್ಟಿಕ್ ಇದೆಲ್ಲ ಜಾಸ್ತಿ ಆಡ್ಲಿಲ್ಲ ಆಡ್ಲಿಲ್ಲ. ಅವನು. ಇಂಟರ್ನ್ಯಾಷನಲ್ ಕ್ರಿಕೆಟ್ ಎಲ್ಲ ಆಡಿಲ್ಲ ಅವನು. ಆಡಿಲ್ಲ. ಇಂಜಿರಿ ಹ್ಮ್. ಆದ್ಮೇಲೆ ಡೈರೆಕ್ಟ್ IPL ಗೆ ಬಂದಿದ್ದು ಅವನು. ಹೌದು ಅದಕ್ಕೆ ಮೇ ಬಿ ಅವ್ನು ಆಡ್ತಾನೆ ಅಂತ ನನಗೆ ಅನಿಸ್ತಾ ಇದೆ. ಹೌದು. ನೋಡೋಣ. ಹ್ಮ್. ಸೊ ವಿಲ್ ಸಿ. ನಾನು 50-50 ಅನ್ಕೊಂತ ಇದೀನಿ. ನಾನು ಹೇಳಕ್ ಆಗ್ತಿಲ್ಲ, ಎರಡು ಸೈಡು ಪರವಾಗಿಲ್ಲ.
ಒಳ್ಳೆ ಐ ಹ್ಮ್ ವಿಲ್ ಹೋಪ್ ಫಾರ್ ಕಾಂಟೆಸ್ಟ್ ಲೆಟ್ ದ ಬೆಟರ್ ಟೀಮ್ ವಿನ್.